ಇದು ನಿಜವಾಗಿಯೂ ರಾಮನ ಸೇನೆಯಿಂದ ನಿರ್ಮಾಣವಾದ ಸೇತುವೆಯ ಅಥವಾ ಪ್ರಕೃತಿಯೇ ನಿರ್ಮಿಸಿದ ಒಂದು ಅದ್ಭುತವೇ? ಇವತ್ತು ನಾವು ಆ ರಹಸ್ಯದ ಒಳಗಡೆ ಹೋಗೋಣ. ವಿಡಿಯೋನ ಯಾವ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಪೂರ್ತಿಯಾಗಿ ನೋಡಿ. ಸಮುದ್ರದ ಅಲೆಗಳು ಸಾವಿರಾರು ವರ್ಷಗಳಿಂದ ಒಂದೇ ಜಾಗಕ್ಕೆ ಅಪ್ಪಳಿಸುತ್ತಿವೆ. ಗಾಳಿ ಬೀಸುತ್ತಲೇ ಇದೆ, ಕಾಲ ಬದಲಾಗುತ್ತಲೇ ಇದೆ, ಆದರೆ ಒಂದು ರಹಸ್ಯ ಮಾತ್ರ ಇಂದಿಗೂ ಹಾಗೆಯೇ ಉಳಿದಿದೆ. ಅದೇ ಭಾರತದ ರಾಮೇಶ್ವರಂನಿಂದ ಶ್ರೀಲಂಕೆಯ ವನ್ನರ ದ್ವೀಪದವರೆಗೆ ಸಮುದ್ರದ ಮಧ್ಯೆ ವಿಚಿತ್ರವಾದ ಕಲ್ಲಿನ ಸರಪಳಿ ಕಾಣಿಸುತ್ತದೆ. ಕೆಲವರು ಅದನ್ನು ರಾಮ ಸೇತುವೆ ಅನ್ನುತ್ತಾರೆ, ಇನ್ನೂ ಕೆಲವರು ಅಂಡಮಾನ್ಸ್ ಬ್ರಿಡ್ಜ್ ಎನ್ನುತ್ತಾರೆ. ಆದರೆ ಸಾವಿರಾರು ವರ್ಷಗಳ ಹಿಂದೆ ಅಯೋಧ್ಯೆಯಲ್ಲಿ ಶ್ರೀರಾಮನು ಬದುಕುತ್ತಿದ್ದ. ಅವನ ಜೀವನ ತುಂಬ ಸುಖಕರವಾಗಿತ್ತು. ಆದರೆ ಒಂದು ದಿನ ರಾವಣನು ಸೀತೆಯನ್ನು ಅಪಹರಿಸಿ ಲಂಕೆಗೆ ಕರೆದೊಯ್ದ. ಆ ಕ್ಷಣದಿಂದಲೇ ಇತಿಹಾಸದ ಅತ್ಯಂತ ದೊಡ್ಡ ಪ್ರಯಾಣ ಪ್ರಾರಂಭವಾಯಿತು. ಶ್ರೀರಾಮನು ತನ್ನ ಸಹೋದರ ಲಕ್ಷ್ಮಣನೊಂದಿಗೆ ಮತ್ತು ಹನುಮಂತನೊಂದಿಗೆ ಸೀತೆಯನ್ನು ಹುಡುಕಲು ಹೊರಟ. ಅನೇಕ ಕಾಡುಗಳು, ಪರ್ವತಗಳು, ನದಿಗಳು, ನಂತರ ಹಾಗೆ ಮುಂದೆ ಹೋಗುತ್ತಿರುವಾಗ ತುಂಬ ವಿಶಾಲವಾಗಿ ನೀರು ಕಾಣಿಸಿತು. ಅದರ ಆಚೆ ಲಂಕೆ ಇತ್ತು. ರಾಮನು ಸಮುದ್ರದ ಮುಂದೆ ನಿಂತು ನೋಡಿ ಅವನ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ: ಈ ಸಮುದ್ರವನ್ನು ನಾವು ಹೇಗೆ ದಾಟುವುದು? ವಾನರ ಸೇನೆ ಸಾವಿರಾರು ಸಂಖ್ಯೆಗಳಲ್ಲಿ ಇತ್ತು, ಆದರೆ ದೋಣಿ ಇರಲಿಲ್ಲ, ಸೇತುವೆ ಇರಲಿಲ್ಲ, ದಾರಿ ಇರಲಿಲ್ಲ. ಅಲ್ಲಿಂದಲೇ ರಾಮ ಸೇತುವಿನ ಕತೆ ಪ್ರಾರಂಭವಾಗುತ್ತದೆ. ಪುರಾಣಗಳ ಪ್ರಕಾರ ರಾಮನು ಸಮುದ್ರದ ದೇವರನ್ನು ಪ್ರಾರ್ಥಿಸಿದ. ದಿನಗಳು ಕಳೆದು ಹೋದವು, ಆದರೂ ಇನ್ನೂ ಉತ್ತರ ಸಿಗಲಿಲ್ಲ. ಸೇನೆಗೆ ಒಂದು ಆದೇಶ ನೀಡಲಾಯಿತು: ಸೇತುವೆ ನಿರ್ಮಿಸಿ. ಕಲ್ಲುಗಳಿಂದ ನಿರ್ಮಾಣವಾದ ರಹಸ್ಯ. ಸಾವಿರಾರು ವಾನರರು ದೊಡ್ಡ ದೊಡ್ಡ ಕಲ್ಲುಗಳನ್ನು ಹೊತ್ತು ತಂದರು. ಕೆಲವರು ಪರ್ವತವನ್ನು ಒಡೆದರು, ಕೆಲವರು ಮರಗಳನ್ನು ಕತ್ತರಿಸಿದರು, ಕೆಲವರು ಸಮುದ್ರಕ್ಕೆ ಇಳಿದರು. ಒಂದು ಕಲ್ಲು ಮತ್ತೊಂದು ಕಲ್ಲು ಹಾಗೆ ಒಂದು ದಾರಿ ರೂಪಿಸಿಕೊಳ್ಳಲು ಪ್ರಾರಂಭಿಸಿತು. ಪುರಾಣಗಳಲ್ಲಿ ಹೇಳುವ ಪ್ರಕಾರ ಕೆಲವು ಕಲ್ಲುಗಳ ಮೇಲೆ ರಾಮ ಎಂದು ಬರೆದಾಗ ಅವು ನೀರಿನ ಮೇಲೆ ತೇಲುತ್ತವೆ ಎಂದು. ಈ ಕಥೆಯನ್ನು ಕೋಟ್ಯಾಂತರ ಜನ ಇನ್ನೂ ಕೂಡ ನಂಬುತ್ತಾರೆ. ಸಾವಿರಾರು ವರ್ಷಗಳ ನಂತರ ವಿಜ್ಞಾನಿಗಳು ಈ ರಹಸ್ಯವನ್ನು ಅಧ್ಯಯನ ಮಾಡಲು ಪ್ರಾರಂಭಿಸಿದರು. ಉಪಗ್ರಹ ಚಿತ್ರಗಳು ಬಂದ ನಂತರ ಜಗತ್ತು ಮೊದಲ ಬಾರಿಗೆ ಮೇಲಿನಿಂದ ಸೇತುವೆಯನ್ನು ನೋಡಿತು. ಆದರೆ ಆ ಚಿತ್ರ ನೋಡಿದಾಗ ಅನೇಕ ಜನ ಆಶ್ಚರ್ಯಪಟ್ಟರು. ಯಾಕಂದರೆ ಅದು ನಿಜವಾಗಿಯೂ ಒಂದು ಉದ್ದವಾದ ಸೇತುವೆಯಂತೆ ಕಾಣುತ್ತಿತ್ತು. ಭಾರತದಿಂದ ಲಂಕೆಯವರೆಗೂ ಕಲ್ಲಿನ ಸರಪಳಿ ಸ್ಪಷ್ಟವಾಗಿ ಕಾಣುತ್ತಿತ್ತು. ಆದರೆ ರಹಸ್ಯ ಮಾತ್ರ ಇನ್ನೂ ನಿಗೂಢವಾಗಿದೆ. ಕೆಲವರು ಹೇಳಿದರು ಇದು ಶ್ರೀರಾಮನ ಸೇತುವೆ, ಮತ್ತೆ ಕೆಲವರು ಹೇಳಿದರು ಇಲ್ಲ, ಇದು ಪ್ರಕೃತಿಯ ರಚನೆ. ಆಗ ವಿಜ್ಞಾನಿಗಳು ಸಮುದ್ರದ ಕೆಳಭಾಗವನ್ನು ಪರೀಕ್ಷಿಸಿದರು. ಅವರು ಮರಳು, ಹವಳ ಮತ್ತು ಕಲ್ಲುಗಳ ಮಿಶ್ರಣ ಕಂಡರು. ಆದರೆ ಕೆಲವು ಅಧ್ಯಾಯಗಳು ವಿಚಿತ್ರ ಸಂಗತಿಗಳನ್ನು ತೋರಿಸಿದವು. ಕೆಲವು ಕಲ್ಲುಗಳು ಆ ಪ್ರದೇಶದ ನೈಸರ್ಗಿಕ ಕಲ್ಲುಗಳಂತೆ ಕಾಣುತ್ತಿರಲಿಲ್ಲ. ಅದರಿಂದ ಆ ರಹಸ್ಯ ಇನ್ನಷ್ಟು ಹೆಚ್ಚಾಯಿತು. ಇಂದಿಗೂ ಸಮುದ್ರದ ಅಲೆಗಳು ರಾಮ ಸೇತುವೆಯ ಮೇಲೆ ಅಪ್ಪಳಿಸುತ್ತಾ ಇವೆ. ವಿಜ್ಞಾನ ಉತ್ತರ ಹುಡುಕುತ್ತಿವೆ, ಇತಿಹಾಸ ಪ್ರಶ್ನೆ ಕೇಳುತ್ತಿವೆ, ನಮ್ಮ ನಂಬಿಕೆ ಜೀವಂತವಾಗಿಯೇ ಇದೆ. ಆದರೆ ಒಂದು ಪ್ರಶ್ನೆಗೆ ಉತ್ತರನೇ ಸಿಕ್ಕಿಲ್ಲ: ಇದು ನಿಜವಾಗಿಯೂ ಶ್ರೀರಾಮನ ಸೇತುವೆಯ ಅಥವಾ ಪ್ರಕೃತಿಯೇ ನಿರ್ಮಿಸಿದ ಅದ್ಭುತವ? ಕೆಲವು ರಹಸ್ಯ ಕಾಲದೊಂದಿಗೆ ಮಾಯವಾಗುತ್ತಿವೆ, ಆದರೆ ಕೆಲವು ರಹಸ್ಯಗಳು ಸಾವಿರಾರು ವರ್ಷಗಳ ನಂತರವೂ ಕೂಡ ಜೀವಂತವಾಗಿಯೇ ಇರುತ್ತವೆ. ಈ ರಾಮ ಸೇತುವೆಯ ಈ ರಹಸ್ಯ ನಿಮಗೆ ಏನನಿಸಿತು? ಕಮೆಂಟ್ನಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ಓಕೆ ಗಾಯ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.